ಕೇವಲ 10th ಮುಗಿಸಿದ್ರೆ ಸಾಕು, ನಿಮಗಾಗಿ ಒಂದು ಸುವರ್ಣಾವಕಾಶ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ನಮಸ್ತೆ ಕರ್ನಾಟಕ. ಬರೋಬ್ಬರಿ 946 ಅಂಗನವಾಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಖಾಲಿ ಇರುವ ಸ್ಥಾನಗಳನ್ನು ತುಂಬಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಕೆಯ ನಿಯಮಗಳೇನು, ಪ್ರಕ್ರಿಯೆಗಳೇನು, ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ 117, ಅಂಗನವಾಡಿ ಸಹಾಯಕಿಯರಿಗೆ ಅಂತ 829 ಹುದ್ದೆಗಳನ್ನು ಅಧಿಸೂಚಿಸಲಾಗಿದೆ. ಇನ್ನು ಯಾರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳಿದರೆ, ವಿದ್ಯಾರ್ಹತೆ 10th ಮುಗಿಸಿರಬೇಕು. ಅರ್ಹತೆ ಅಂತಂದರೆ ಕೇವಲ ಮಹಿಳೆಯರಿಗೆ ಮಾತ್ರ. ವಯೋಮಿತಿ ಅಂತ ಕೇಳಿದ್ರೆ 19ರಿಂದ 45 ವರ್ಷಗಳಾಗಿರ್ಬೇಕಾಗುತ್ತೆ. ಈ ಅಧಿಸೂಚನೆಯಲ್ಲಿ ಸ್ಥಳೀಯರಿಗೆ ಅಂತಾನೆ ಮೊದಲ ಆದ್ಯತೆಯನ್ನು ನೀಡಿದೆ. ಅಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ಅದೇ ಗ್ರಾಮದಲ್ಲಿ ಕನಿಷ್ಠ 3 ವರ್ಷಗಳಿಂದ ವಾಸವಾಗಿರಬೇಕಾಗುತ್ತೆ. ಇದಕ್ಕಾಗಿ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ ಕಡ್ಡಾಯವಾಗಿದೆ. ವಿಶೇಷ ಸೂಚನೆ ಅಂತ ಕೇಳಿದ್ರೆ, ಈ ಅಧಿಸೂಚನೆಯಲ್ಲಿ ವಿಧವೆಯರಿಗೆ ವಿಶೇಷ ಆದ್ಯತೆ ಕೂಡ ಕೊಡಲಾಗಿದೆ. ಬನ್ನಿ ದಾಖಲೆಗಳೇನೇನು ಬೇಕಾಗುತ್ತೆ ಅಂತ ನೋಡೋಣ. ಜನನ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡ್, ತಹಸೀಲ್ದಾರರಿಂದ ತೆಗೆದುಕೊಂಡ ವಾಸಸ್ಥಳ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID, ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿದ್ರೆ ಅದರ ಪ್ರಮಾಣ ಪತ್ರ. ಇನ್ನು ಈ ಅರ್ಜಿಯ ಆರಂಭ ದಿನಾಂಕ 10 ಡಿಸೆಂಬರ್ 2025. ಕೊನೆಯ ದಿನಾಂಕ ಅಂತ ಕೇಳಿದ್ರೆ 9 ಜನವರಿ 2026. ಟೈಮಿಂಗ್ ಅಂತಂದರೆ 5ರಿಂದ 5:30 ತನಕ ಲಾಸ್ಟ್ ನಿಮಗೆ ಟೈಮ್ ಇರುತ್ತೆ. ನೆನಪಿರಲಿ, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಏನಿದ್ರು ಆನ್ಲೈನಲ್ಲೇ ನಡೆಯುತ್ತೆ. ಇನ್ನೊಂದು ವಿಷಯ, ಕೊನೆ ತನಕ ಕಾದು ಸರ್ವರ್ ಇಲ್ಲದೆ ಅದು ಇದು ಅಂತ ತೊಂದರೆ ಮಾಡಿಕೊಂಡು ಅರ್ಜಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಮಾಹಿತಿ ಉಪಯುಕ್ತ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.